ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ವೀರಕಪುತ್ರ ಗ್ರಾಮದಲ್ಲಿ ಅಕ್ರಮವಾಗಿ ಸಿಡಿಮದ್ದು ಸ್ಫೋಟಿಸುತ್ತಿದ್ದನ್ನು ಪ್ರಶ್ನಿಸಿದ ಕಾರಣಕ್ಕೆ ವ್ಯಕ್ತಿಯೊಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ಗಾಯಾಳುಗಳಾದ ಸುರೇಶ್ ಹಾಗೂ ಅವರ ತಮ್ಮ ಶ್ರೀನಾಥ್ ಪ್ರಸ್ತುತ ಮಾಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗಾಯಾಳು ಸುರೇಶ್ ಅವರ ಮಾಹಿತಿಯ ಪ್ರಕಾರ ಅವರು ಬೆಟ್ಟದ ಬಳಿ ಕುರಿ ಮೇಯಿಸುತ್ತಿದ್ದ ವೇಳೆ ಗ್ರಾಮದ ಪಂಚಾಯಿತಿ ಸದಸ್ಯ ಸುರೇಶ್ ಹಾಗೂ ವೆಂಕಟೇಶಪ್ಪ ಸೇರಿದಂತೆ ಕೆಲವರು ಅಕ್ರಮವಾಗಿ ಬ್ಲಾಸ್ಟ್ ನಡೆಸುತ್ತಿದ್ದರು. ಸ್ಫೋಟದಿಂದ ಕಲ್ಲುಗಳು ಸಿಡಿಯುತ್ತಿರುವುದನ್ನು ಕಂಡ ಅವರು, ಈ ರೀತಿ ಬ್ಲಾಸ್ಟ್ ಮಾಡುವ ಮುನ್ನ ನಮಗೆ ತಿಳಿಸಬೇಕಲ್ಲವೇ, ಇದರಿಂದ ಪ್ರಾಣಾಪಾಯ ಉಂಟಾಗಬಹುದು ಎಂದು ಪ್ರಶ್ನಿಸಿದ್ದಾರೆ. ಇದರಿಂದ ಆಕ್ರೋಶಗೊಂಡ ಆರೋಪಿಗಳು, ಇದು ನಿಮ್ಮಪ್ಪನ ಬೆಟ್ಟವೇ, ನಿನಗೆ ಯಾಕೆ ಹೇಳಬೇಕು, ಹೆಚ್ಚು ಮಾತನಾಡಿದರೆ ನಿನ್ನನ್ನು ಇಲ್ಲೇ ಸ್ಫೋಟಿಸುತ್ತೇವೆ ಎಂದು ಬೆದರಿಕೆ ಹಾಕಿದ್ದಾರೆ ಎಂದು ತಿಳಿಸಿದ್ದಾರೆ. ಬಳಿಕ ತಮ್ಮ ಬೆಂಬಲಿಗರನ್ನು ಕರೆಸಿ ಸುರೇಶ್ ಮೇಲೆ ಕಲ್ಲುಗಳಿಂದ ಹಲ್ಲೆ ನಡೆಸಿದ್ದು, ತಲೆಗೆ ಗಂಭೀರ ಗಾಯಗಳಾಗಿವೆ. ಅಣ್ಣನನ್ನು ರಕ್ಷಿಸಲು ಬಂದ ಶ್ರೀನಾಥ್ ಮೇಲೆಯೂ ದಾಳಿ ನಡೆಸಲಾಗಿದೆ. ಸಂತ್ರಸ್ತ ಆರೋಪದಂತೆ ತಮಿಳುನಾಡಿನಿಂದ ಅಕ್ರಮವಾಗಿ ಸಿಡಿಮದ್ದುಗಳನ್ನು ತರಿಸಿ ಬೆಟ್ಟದಲ್ಲಿ ನಿರಂತರವಾಗಿ ಸ್ಫೋಟ ಮಾಡಲಾಗುತ್ತಿದೆ. ಇದೇ ಸ್ಥಳದಲ್ಲಿ ಈ ರೀತಿ ಸಂಭವಿಸಿದ ಸ್ಫೋಟದಲ್ಲಿ ಒಬ್ಬರು ಮೃತಪಟ್ಟಿದ್ದಾರೆಂದು ಅವರು ತಿಳಿಸಿದ್ದಾರೆ. ಇದಲ್ಲದೆ ಮುನಿರಾಜು, ಚಲಪತಿ, ವೇಣು ಹಾಗೂ ಸುರೇಶ್ ಸೇರಿದಂತೆ ಆರೋಪಿಗಳು ರಾತ್ರಿ ವೇಳೆ ನಿಮ್ಮ ಮನೆಯನ್ನೇ ಸ್ಫೋಟಿಸುತ್ತೇವೆ ಎಂದು ಪ್ರಾಣ ಬೆದರಿಕೆ ಹಾಕುತ್ತಿರುವುದಾಗಿ ಸಂತ್ರಸ್ತರು ಆತಂಕ ವ್ಯಕ್ತಪಡಿಸಿ, ಗ್ರಾಮದಲ್ಲಿ ಸಾರ್ವಜನಿಕರಿಗೆ ನಿರಂತರವಾಗಿ ಹಿಂಸೆ ನೀಡಲಾಗುತ್ತಿದ್ದು, ಮಚ್ಚು ಹಿಡಿದು ಬೆದರಿಕೆ ಹಾಕುತ್ತಿರುವುದಾಗಿ ಶ್ರೀನಾಥ್ ಶುಕ್ರವಾರ ಬೆಳಗ್ಗೆ 10 ಗಂಟೆಯಲ್ಲಿ ಆರೋಪ ಮಾಡಿದ್ದಾರೆ. ಶ್ರೀನಾಥ್ ಅಂತೇಳಿ ಸುರೇಶ್ ಅವರ ತಮ್ಮ. ನಾನು ಇಲ್ಲಿ ಬೆಳಿಗ್ಗೆ ನಾನು ಡ್ಯೂಟಿಗೆ ಹೋಗ್ಬೇಕಾದ್ರೆ ಒಂದು 10:30 11 ಗಂಟೆ ಬೆಳಿಗ್ಗೆ ನಾನು ಡ್ಯೂಟಿಗೆ ಹೋಗ್ಬೇಕಾದ್ರೆ ಏನೋ ಗಲಾಟೆ ನಡೀತಿತ್ತು. ಏನಿದು ಗಲಾಟೆ ಅಂದ್ಬಿಟ್ಟು ಹೋಗ್ಬೇಕಾದ್ರೆ ಇವರು ಸುರೇಶ್ ಹೆಂಡತಿ ಮುನ್ರಾಜು, ಚಲಪತಿ, ವೇಣು, ವೆಂಕಟಮ್ಮ, ವೀರಪುತ್ರ, ವೆಂಕಟಮ್ಮ, ರಾಧಮ್ಮ, ರಮಮ್ಮ, ವೆಂಕಟಮ್ಮ, ಚಂದ್ರು, ರಾಧಮ್ಮ, ಸುರೇಶು, ಚಲಪತಿ, ಮುನ್ರಾಜು ಇವರೆಲ್ಲ ತುಂಬ ನಮ್ಮನ್ನು ಹಲ್ಲೆ ಮಾಡಿದ್ರು. ನಾನು ಹೋಗ್ಬೇಕಾದ್ರೆ ನೋಡ್ಬೇಕಾದ್ರೆ ನಮ್ಮನ್ನ ರಕ್ತ ಸುರಿತಿತ್ತು. ಹೋಗಿ ಅದು ಏನು ಅಂತ ಕೇಳಕ್ಕೆ ಹೋಗಿದ್ದ ನನಗೂ ತಲೆ ಮೇಲೆ ಇದೆಲ್ಲ ಹೊಡೆದ್ರು. ನಮ್ಮ ಅಣ್ಣಗೆ ಜಾಸ್ತಿ ಬ್ಲಡ್ ಹೋಗ್ತಾ ಇದ್ದಕ್ಕೆ ಊರಿನವರು ಒಂದು ಇಬ್ಬರು ಬಂದಿದ್ರು. ಅಲ್ಲಿ ಅವರು ಸಹಾಯದಿಂದ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ವಿ. ಈ ಊರ್ಬಾರ್ಕ್ಳವ್ರ ಮನೆಗಳವರು ತುಂಬ ಟಾರ್ಚರ್ ಕೊಡ್ತಾಯಿದ್ದಾರೆ ಸರ್. ಅವ್ನ ನಂಬರ್ ಆದಮೇಲೆ ತುಂಬ ಟಾರ್ಚರ್ ಕೊಡ್ತಿದ್ದಾನೆ. ಅವನು ತಮಿಳ್ನಾಡು ಕಡೆಯಿಂದ ಅವ್ನ ಚಲಪತಿ, ಅವ್ನ ವೇಣು ಅವ್ರ ಕಡೆಯಿಂದ ಸಿಡಿಮದ್ದು ತರಿಸೋದು, ಈ ಕಡೆ ಇದು ಮಾಡೋದು. ಕೇಳಕ್ಕೆ ಹೋದರೆ ನಮ್ಮೇಲೆ ದೌರ್ಜನ್ಯ ಮಾಡೋದು. ನಿಮ್ಮ ಮನೆ ಗೊತ್ತಾಗ್ತೀನಿ, ನೀನು ಹಿಂಗೆ ಹೋಯ್ತೀಯ ಬಾ ನೋಡೋಕ್ಕೆ, ಹಂಗೆ ಹಿಂಗೆ ಭಾರಿ ದೌರ್ಜನ್ಯ ಮಾಡ್ತಾರೆ. ಅವರಿಂದ ನಮ್ಮ ಪ್ರಾಣ ರಕ್ಷಣೆ ಅನ್ನೋದು ವೀರಕಪುತ್ರ ಗ್ರಾಮ ಸರ್. ವೀರಕಪುತ್ರ ಗ್ರಾಮ, ಟೇಕಲ್ ಹೋಬಳಿ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ. ಸುರೇಶ್ ಅವರಿಂದ ತುಂಬ ತೊಂದರೆ ಸರ್. ಅವರು ಹುಡುಗನ ಕರೆಸ್ತಾರೆ, ಅವ್ರ ತಂಗಿ ಮಕ್ಕಳು, ಅಕ್ಕನ ಮಕ್ಕಳನ್ನ ಇವನ್ನೆಲ್ಲ ಕರೆಸ್ತಾನೆ ಹೊಡೆಯೋದು ಸರ್. ಇಷ್ಟು ಜನ ನಾಳೆ ಗಲಾಟೆ ಆಗುತ್ತೆ ಅಂದರೆ ಇವತ್ತು ನೈಟೇ ಹುಡುಗರು ನಿಲ್ಲಿಸ್ತಾನೆ ಅವನು. ಪುತ್ರ ಸುರೇಶ್ ಅಂತ ನಮ್ಮ ಹೆಸರು. ನಾವು ಬೆಟ್ಟ ಪಕ್ಕದಲ್ಲಿ ಕುರಿ ಮೇಯಿಸ್ತಿರ್ಬೇಕಾದ್ರೆ ಅವನು ಸುರೇಶ ಮತ್ತು ವೆಂಕಟೇಶಪ್ಪ ಅವನ ಊರಿನ ಮೆಂಬರ್ ಆದವನು ಸುರೇಶ್ ಅಂತ. ಅವನ ಬಾಮೈಟ್ಲು 3-4 ಜನ ಇದ್ದಾರೆ. ಅವ್ರು ಬಂದು ಅಲ್ಲಿ ಬೆಟ್ಟ ಹತ್ರ ಬ್ಲಾಸ್ಟ್ ಮಾಡ್ತಿದ್ರು. ಬ್ಲಾಸ್ಟ್ ಮಾಡೋವಾಗ ಕಲ್ಲು ಎಲ್ಲ ಚಿದ್ರಿದ್ವು. ನಾವು ಕುರಿ ಮೇಯಿಸುವಾಗ ನೀನು ಹೇಳ್ಬೇಕಂತ ಬ್ಲಾಸ್ಟ್ ಮಾಡೋರು. ಯಾಕೆ ಆ ಥರ ಮಾಡಿದೆ ಅಂತ ಕೇಳಿದ್ದಕ್ಕೆ, ಬೆಟ್ಟ ನಿಮ್ಮ ಅಪ್ಪಂದ, ನಿನ್ಗೆ ಹೇಳಿ ಮಾಡಬೇಕಾ ಅಂತಂದು. ಚಕ್ಕೆ ಏನಾದ್ರು ನಮ್ಮ ಹತ್ರ ಬಂದುಬಿಟ್ಟು ಏನು ಕಾರಣ ಅಂದರೆ, ನೀನು ದೂರ ಹೋಗು, ನಾವ್ಯಾಕೆ ಕೇಳ್ಬೇಕು ನಿಮಗೆ ಬ್ಲಾಸ್ಟ್ ಮಾಡೋವಾಗ, ನೀನು ಹೋಗ್ಬೇಕಿತ್ತು, ನಾವೇನು ಹೇಳ್ಬೇಕು, ನಿಮ್ಮ ಅಪ್ಪಂದ ಬೆಟ್ಟ ಇದು ಅಂತಂದರು. ಜಾಸ್ತಿ ಮಾತಾಡ್ದಂದರೆ ನಿನ್ನ ಕೂಡ ಎತ್ಬಿಡ್ತೀವಿ, ಈಗ ಸಿಡಿಮದ್ದಿಕ್ಕಿ ಇವೆಲ್ಲ ಇಟ್ಕೊಂಬೇಡ, ನಿಂಗೆ ಯಾಕೆ ಜಾಸ್ತಿ ಆಗಿಬಿಡ್ತೀವಿ ಅದು. ನೀನು ದನ ಮೇಯಿಸೋವಾಗ ನೀನು ಹೇಳಬೇಕಿತ್ತು. ಹೇಳಿದ್ರೆ ನಿಮ್ಗೆ ಇಷ್ಟ ಬಂದಾಗ ನೀವು ಬ್ಲಾಸ್ಟ್ ಮಾಡೋದು, ಸಿಡಿಮದ್ದು ಇಕ್ಕೋದು ಮಾಡ್ತಾಯಿದ್ರೆ ಅಲ್ಲಿ ದನ ಮೇಯಿಸೋರು ಏನಾಗಬೇಕು, ಹೆಂಗೆ ಹೆಚ್ಚು ಕಮ್ಮಿ ಜವಾಬ್ದಾರಿ ಅವರು, ನೀನು ಹೋಗ್ಬೇಕು, ಆ ಥರ ಭಯ ಇರೋನು ಅಂತಂದ. ಸರಿ ಅಂದ್ಬಿಟ್ಟು ನಾನು ಸೈಲೆಂಟ್ ಆದೆ. ಆಮೇಲೆ ಅವ್ರ ಮನೆಯವ್ರಿಗೆಲ್ಲ ಕರ್ಸ್ಕೊಂಬಿಟ್ಟು ಫೋನ್ ಮಾಡಿ ಅವ್ರ ತಾಯಂದರು, ಅವ್ರ ಅಕ್ಕ, ಅವ್ರ ಮಾವನವ್ರಿಗೆಲ್ಲ ಕರ್ಸ್ಕೊಂಬಿಟ್ಟು ಆ ಕೊರೆ ಪಕ್ಕದಲ್ಲಿದ್ದೀವಿ ನಾವು. ಬಂದಂಗೆ ಎಲ್ಲರೂ ಸೇರಿಕೊಂಡು ಕಲ್ಲಲ್ಲಿ ಎತ್ತು ಹೊಡೆದ್ಬಿಟ್ರು. ನನಗೆ ಇಲ್ಲಿ ವಿಪರೀತ ರಕ್ತ ಬಂತು, ಗಾಯ ಆಯಿತು. ಅಷ್ಟರಲ್ಲಿ ನನ್ನ ತಮ್ಮ ಡ್ಯೂಟಿಗೆ ಹೋಗ್ತಾಯಿದ್ದೀನಿ, ಶ್ರೀನಾಥ್ ಅಂತೇಳಿ. ಏನೋ ಗಲಾಟೆ ಮಾಡ್ಕೊತಾರೆ ಅಂದ್ಬಿಟ್ಟು ಗಾಡಿಯೆಲ್ಲ ಹಾಕ್ಬಿಟ್ಟು ಬೆಟ್ಟ ಪಕ್ಕ ಹೊಡೆದ ವರ್ಷದಲ್ಲಿ ಅವನೇ ಕರ್ಕೊಂಡ್ಬಂದು ಹಾಸ್ಪಿಟ್ಲಿಗೆ ಹಾಕಿ ಇದು ಮಾಡಿದ್ರು. ಅದು ಹಾಸ್ಪಿಟ್ಲಿಗೆ ಬರ್ಬೇಕಾದ್ರೆ ಈ ಥರ ಸಿಡಿಮದ್ದು ಅಂತ ಏನಂತ ಹೇಳಿದ್ವಿ ಅಂದರೆ ನಿನ್ನ ದಿವಸ ಉಳಿಸಲ್ಲ, ನೈಟ್ ನಿಮ್ಮ ಮನೆ ಬೇಕಾದ್ರೆ ಬ್ಲಾಸ್ಟ್ ಮಾಡಿಬಿಡ್ತೀನಿ ನಾನು ಅಂಥೇಳಿ ಅವನು ಮುನ್ರಾಜು, BMTC ಮುನ್ರಾಜು, ಅವನು ಸುರೇಶ್ ಅವರ ಚಿಕ್ಕಪ್ಪ ಮಗ.
ಈ ಥರ ಹೆದರಿಕೆ ಹಾಕಿದ್ನು. ಮತ್ತು ಅವನ ಚಲಪತಿ ಮತ್ತು ಅವರವರೆಲ್ಲ ನಾವು ಬೇರೆ ಊರಿಂದ ಬಂದು ಅಲ್ಲಿ ಊರಲ್ಲಿ ಇದ್ಕೊಂಡು ಅವರು ಇದು ಮಾಡ್ತಿದ್ದಾರೆ. ಭಾರಿ ಹಿಂಸೆ ಕೊಡ್ತೀವಿ. ಮೊನ್ನೆ ಒಂದು ಸತಿ ಹಿಂಗೆ ಒಂದು 3 ತಿಂಗಳಲ್ಲಿಂದೆ ಹಿಂಗೆ ಆಗಿ ಅಲ್ಲಿ ಬ್ಲಾಸ್ಟ್ ಆಗಿ ಒಂದು ಸತ್ತೇ ಹೋದ ಅದೇ ಬ್ಲಾಸ್ಟ್ ಜಾಗದಲ್ಲಿ. ಅವ್ರು ಮಾಡೋ ಕೆಲಸ ಜಾಗದಲ್ಲೇ ತೀರ್ಕೊಂಡ್ರು. ತುಂಬ ಹಿಂಸೆ ಕೊಡ್ತಾವ್ರು ಅಲ್ಲಿ. ಪ್ರಾಣ ಬೆದರಿಕೆ ಆಗ್ತಾಯಿದೆ. ನಿಮ್ಮ ನೈಟ್ ನಿಮ್ಮ ಮನೆಗೆ ಬೇಕಾದ್ರೆ ಇಟ್ಬಿಡ್ತೀನಿ ಕೇಪುಗಳಲ್ಲಿ ಅಂತೇಳಿ ಅವ್ನು ಮುನ್ರಾಜು ಮತ್ತು ಅವ್ನ ಚಲಪತಿ ಇನ್ನೊಬ್ಬನ ಯಾರೋ ಬೇರೆ ಊರಿಂದ ಒಬ್ಬನು ಬಂದಿದ್ದಾನೆ ಅಂಥೇಳಿ. ಎಲೆಕ್ಷನಲ್ಲಿ ಅವ್ನು ಸಪೋರ್ಟ್ ಮಾಡಿದ್ರು. ವೀಣು ಅಂತ ಯಾರೋ ಅವ್ನ ಮನೆಗೆ ಬಂದಿದ್ದಾನೆ. ಮುದ್ವಾಳ ಅಂತ ಮುದ್ವಾಳಿ ಅವನ ಹೆಸರು, ಊರ ಹೆಸರು. ಇವರೆಲ್ಲ ಆ ಕಡೆಯಿಂದ ಕೇಪು ಮದ್ದು ಕರಿ ಮದ್ದು ಇದೆಲ್ಲ ಸಪ್ಲೈ ಮಾಡೋದು ಅವರೇ. ಅವರಿಗೆ ತುಂಬ ಬ್ಲಾಸ್ಟ್ ಮಾಡಿ ಹಿಂಸೆ ಕೊಡ್ತಿದ್ದಾರೆ. ಇನ್ನು ಸುರೇಶ್ ಅವ್ರ ತಾಯಿ ಮತ್ತು ಅವ್ರ ಅತ್ತಿಗೆ ಚಂದ್ರಪ್ಪ ವೆಂಕಟಮ್ಮ ಇವರೆಲ್ಲ ಬಂದು ತುಂಬ ಹೊಡೆದ್ರು ನನಗೆ. ಏನು ನಿಮ್ಮ ಅಪ್ಪ ಎಲ್ಲ ಬೆಟ್ಟ ನಿಮ್ಮೆಲ್ಲ ಕಾವಲ ಮಾಡೋಕ್ಕೆ ಅಂತೇಳಿ ತುಂಬ ಹೊಡೆದ್ರು ಸರ್ ನಮಗೆ. ಇದನ್ನು ತಡೆ ಮಾಡಬೇಕು. ಹಿಂಸೆ ಕೊಡ್ತಿದ್ದಾರೆ ನಮಗೆ, ಭಾರಿ ಹಿಂಸೆ. ಇದು 1 ಸರಿ 2 ಸರಿ ಅಲ್ಲ, ಭಾರಿ ತೊಂದರೆ ಕೊಡ್ತಾವ್ರೆ ನಮಗೆ. ಊರಲ್ಲಿ ಬೇಕಾಗಿ ಅಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ, ಪ್ರಾಣ ಬೆದರಿಕೆ ಆಗ್ತಿದ್ದಾರೆ. ತುಂಬ ಟಾರ್ಚರ್ ಕೊಡ್ತಿದ್ದಾರೆ ಸರ್. ತುಂಬ ಬೆದರಿಕೆ ಆಗ್ತಾರೆ. ನಾವು ಒಬ್ಬೊಬ್ರು ಎಲ್ಲಿ ಹೋಗೋಕ್ಕಿಲ್ಲ, ದಾರಿಗೆ ಕೈಯೋದು. ಮಚ್ಚು ಬೇರೆ ತಗೊಂಬಂದಿದ್ದಾನೆ ಹೊಡೆಯೋಕ್ಕೆ. ಅವನು ಕತ್ತರಿಸ್ಬಿಡ್ತೀನಿ ಏನಾದರೂ ಈ ಥರ ಸಿಡಿಮದ್ದು ಏನಾದರೂ ವ್ಯವಸ್ಥೆ ಅಲ್ಲಿ ಏನಾದ್ರು ಲೀಕ್ ಔಟ್ ಮಾಡಿದ್ವಿ ಅಂತ ಕತ್ತರಿಸಾಕ್ತೀನಿ ಏನಾದರೂ ಸಿಕ್ಕಿಲ್ಲ ಅಂತೆಲ್ಲ ಹಿಂಸೆ ಕೊಟ್ಟು ಪ್ರಾಣ ಬೆದರಿಕೆ ಆಗ್ತದೆ ಸರ್. ಅವನು ಮುನ್ರಾಜು ಅವನು BMTC ಡ್ರೈವರ್. ಅವನು ಸ್ವಲ್ಪ ಇದು ಮಾಡಿ ನಮಗೆ ಸ್ವಲ್ಪ ನ್ಯಾಯ ಕೊಡಿಸ್ಬೇಕು ಸರ್. ನಾವು ಈಗ ಕಂಪ್ಲೇಂಟ್ ಪೊಲೀಸ್ನವ್ರು ಬಂದಿದ್ದಾರೆ. ಇನ್ನೂ ಅವ್ರ ರಿಪೋರ್ಟ್ ಏನು ತಗೊಂಡಿಲ್ಲ, ಇದ್ದಾರೆ ಇಲ್ಲೇ ನೋಡ್ಬೇಕು ಸರ್ ಏನು ತಗೊಂಡಿದ್ದಾರೆ.